ಒಂದು 50 ವರ್ಷದಿಂದ ಕಂಪ್ಯೂಟರ್ಗಳು ಬರ್ತಾ ಇದೆ, ನಿಮ್ಮ ಕೆಲಸ ಹೋಗುತ್ತೆ ಅಂದರು. ಒಂದು ಲೆವೆಲಿಗೆ ಹೋಯಿತು. ಆಮೇಲೆ ರೋಬೋಟ್ಸ್ ಬರ್ತಾ ಇದ್ದಾವೆ, ಎಲ್ಲ ಕೆಲಸಗಳು ಹೋಗುತ್ತೆ ಅಂದರು. ಅದರಲ್ಲೂ ಒಂದು ಲೆವೆಲಿಗೆ ಹೋಯಿತು. ಆದರೆ ಇವಾಗ ಸೀರಿಯಸ್ಸಾಗಿ ಹೇಳ್ತಾ ಇದ್ದೀನಿ, AI ಬರ್ತಾ ಇದೆ, ನೀವೇ ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀರಾ, ನಿಮ್ಮ ಕೆಲಸನ ಅದಕ್ಕೆ ಕಿತ್ಕೊಳುತ್ತೆ ಅಂತ. ನಂಬದಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಎಲ್ಲ ಲೇಬರ್ಸ್ಗಳಿಗೂ AI ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಇಲ್ಲಿಗೆ ಒಂದು ಹೆಡ್ ಬ್ಯಾಂಡ್ ಥರ AIಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅವ್ರೆ ಈಗ ಹೆಡ್ ಬ್ಯಾಂಡ್ ಹಾಕ್ಕೊಂಡು ನಾನು ನನ್ನ ಕೈ ಹೆಂಗೆ ಮೂವ್ ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇರೋ ಎಂಬ್ರಾಯ್ಡ್ರಿ ಕೆಲಸ ಹೇಗಿದೆ, ನಾನು ಮಾಡ್ತಾ ಇರುವಂಥ ಕೆಲಸನ ನನ್ನ ಕಣ್ಣಿನ ಮುಖಾಂತರ ನಾನು ನೋಡೋ ರೀತಿಯಲ್ಲಿ ರೋಬೋಟಿಗೆ ಟೀಚ್ ಮಾಡ್ತಾ ಇದ್ದೀವಿ, ನಾವಾಗಿ ನಾವೇನೆ. ಮೆಟಾ ಗ್ಲಾಸಸ್ ಅಂತಂದೇನು ರೇಬ್ಯಾನ್ ಜೊತೆ ಕೊಲಾಬ್ ಮಾಡ್ಕೊಂಡಿದ್ದಾರಲ್ವ, ಆ ಗ್ಲಾಸಸ್ ಹ್ಯೂಮನ್ ವರ್ಕ್ನ ನಮ್ಮ ಮನುಷ್ಯನ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ರೋಬೋಟಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವೇ ಈಗ ಡಾಟಾ ಕೊಟ್ಟು ಟ್ರೈನಿಂಗ್ ಕೊಟ್ಟು ನಮ್ಮ ಕೆಲಸ ಕಿತ್ಕೊಳೋ ರೀತಿಲಿ ಮಾಡ್ತಾ ಇದ್ದೀವಿ. AI ಯೂಸ್ ಮಾಡೋಕ್ಕೆ ಮುಂಚೆ ಒಂದು 10 ಸತಿ ಯೋಚನೆ ಮಾಡಿ ಯೂಸ್ ಮಾಡಿ. ನಮ್ಮಲ್ಲಿನೂ AI ಅವೇರ್ನೆಸ್ ಇಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಲೆವೆಲಿಗೆ ಮುಂದುವರೆದಿದೆ, ಅದರಿಂದ ಆಗ್ತಿರುವಂತಹ ಲಾಭಗಳು, ನಷ್ಟಗಳು, ಅದರಿಂದ ಆಗ್ತಾ ಇರುವಂತಹ ಪರಿಸರದ ನಾಶ ನಮ್ಮ ಜನಕ್ಕೇನು ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ನಾನು ವಿಡಿಯೋಸ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಮನೆಯಲ್ಲಿ ದಯವಿಟ್ಟು ಹಿರಿಯರು ಯಾರಾದರೂ ಇದ್ದಾರೆ ಅಂತಂದರೆ AI ಅವೇರ್ನೆಸ್ ಅವ್ರಿಗೆ ಮೂಡಿಸ್ರಿ. ನಿಮಗೆ ಗೊತ್ತಿದೆ ಅಂತಂದರೆ ತಿಳಿಸ್ರಿ. ನಿಮಗೂ ಗೊತ್ತಿಲ್ಲ ಅಂತಂದರೆ ನೋಡಿ ಅವ್ರಿಗೆ ಫಾರ್ವರ್ಡ್ ಮಾಡಿ. ಯೂಟ್ಯೂಬಲ್ಲೂ ಕೂಡ ಮಸ್ತ್ ವಿಡಿಯೋ ಸಿಗ್ತವೆ ನಿಮಗೆ ನೋಡಬೇಕು ಅಂತಂದ್ರೆ. ಅದರಿಂದ ಆಗ್ತಾ ಇರೋ ಮೋಸಗಳನ್ನ, ಸ್ಕ್ಯಾಮ್ಗಳನ್ನ, ಅದು ಕ್ರಿಯೇಟ್ ಮಾಡ್ತಾ ಇರೋ ಅನ್ನೆಸೆಸರಿ ವಿಡಿಯೋಸನ್ನ ದಯವಿಟ್ಟು ತಿಳಿಸ್ಕೊಡಿ ಜನಕ್ಕೆ. ಸರಿ ಇಲ್ಲ ಇದು. ಇದೇ ರೀತಿ AI ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀನಿ. ದಯವಿಟ್ಟು ನೋಡಿ, ದೊಡ್ಡವ್ರಿಗೆ ಫಾರ್ವರ್ಡ್ ಮಾಡಿ. ಪ್ಲೀಸ್ ಗುಂಡಿಗೆ ಬೀಳ್ಬೇಡಿ. ಯಾವುದ್ಯಾವುದೋ ಮಷಿನ್ ತೋರಿಸ್ತಾರೆ, ಏನೇನೋ ಇನ್ಸ್ಟ್ರೂಮೆಂಟ್ ತೋರಿಸ್ತಾರೆ, ಅವೆಲ್ಲ ರಿಯಾಲಿಟಿಲಿ ಇಲ್ಲ. ಪ್ಲೀಸ್ ಇದೇ ರೀತಿ ಅವೇರ್ನೆಸ್ ವಿಡಿಯೋಸಿಗೋಸ್ಕರ ಫಾಲೋ ಮಾಡಿ. ಬೇರೆ ವಿಡಿಯೋಸ್ ನಾನು ಹಾಕ್ತಾ ಹೋಗ್ತೀನಿ. ದಿಸ್ ಇಸ್ ಪಾರ್ಟ್ 1. ಫಾರ್ ದ ನೆಕ್ಸ್ಟ್ ಪಾರ್ಟ್ಸ್ ಪ್ಲೀಸ್ ಫಾಲೋ.